ಹಾಗಾಗಿರೋ ತಕ್ಷಣವೇ ತೊಗರಿ ಬೆಳೆಗಾರರಿಗೆ ಬೆಂಬಲ ಬೆಲೆ ಕೊಡಬೇಕು. ಇವತ್ತು ಡಾಕ್ಟರ್ MS ಸ್ವಾಮಿನಾಥನ್ ವರದಿ ಶಿಫಾರಸಿನಂತೆ C2 + 50% ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಪರಿಹಾರದಲ್ಲಿ ತಾರತಮ್ಯ ಮೇಡಮ್. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದರೆ ಯಾರಿಗೆ 3,000, ಯಾರಿಗೆ 2,000, ಯಾರಿಗೆ 10,000, 17,000 ರೂಪಾಯಿ ಹಾಕಿ ಇವತ್ತು ತೊಗರಿ ಪರಿಹಾರದಲ್ಲಿ ಅವ್ರು ಸರ್ಕಾರ ಏನು ವಾಗ್ದಾನ ಮಾಡಿತ್ತು ಅಂತ ಕೇಳಿದ್ರೆ 2 ಹೆಕ್ಟರ್ ಅಂತಕ್ಕಂಥ ಮಾತನ್ನು ಪದ ಬಳಸಿದರೆ ಅವ್ರ ವಾಗ್ದಾನ ಪ್ರಕಾರ ಅವ್ರ ಮಾತು ಅವರು ಅದ್ರ ಉಳಿಯಿಟ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ದೀವಿ. ಯಾವುದೇ ಕಾರಣಕ್ಕೂ ಪರಿಹಾರದಲ್ಲಿ ತಾರತಮ್ಯ ಆಗಿರ್ತಕ್ಕಂಥ ವಿಷಯದಲ್ಲಿ ಮೊನ್ನೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದೆ ನಮ್ಮ ರೈತ ಸಂಘ. ಇವತ್ತು ತಕ್ಷಣವೇ ಒಂದು ವೇಳೆ ಬೆಳೆ ವಿಮೆ ಹಣ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಕಟ್ಟಿರ್ತಕ್ಕಂಥ ರೈತರಿಗೆ ಜನವರಿ ಬಂದರೂ ಕೂಡ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಿಲ್ಲ. ತಕ್ಷಣ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು, ಮತ್ತು ಬೆಂಬಲ ಬೆಲೆ ನಿಗದಿ ಮಾಡಬೇಕು, ಹೊರದೇಶ ತೊಗರಿ ಮೇಲೆ ಇಂಪೋರ್ಟ್ ಡ್ಯೂಟಿ ಆಗಬೇಕು, ಪರಿಹಾರದಲ್ಲಿ ತಾರತಮ್ಯ ಸರಿಪಡಿಸಿ ಎಲ್ಲ ರೈತರಿಗೆ ಪರಿಹಾರ ಕೊಡಬೇಕಂತ ಒತ್ತಾಯಿಸಿ ನಾಳೆ ಜನವರಿ 6ನೇ ತಾರೀಕು ದಿನ ಈ ಇಫ್ಕೋ ಟೋಕ್ಯೋ ಇನ್ಶೂರೆನ್ಸ್ ಕಂಪನಿ ಕಚೇರಿ ಎದುರುಗಡೆ ಮತ್ತು ಬೆಂಬಲ ಬೆಲೆಗೆ APMC ಕಚೇರಿ ಎದುರುಗಡೆ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿ ಪ್ರತಿಭಟನೆ ನಡೆಸ್ತಾ ಇದೆ ಅಂತಕ್ಕಂಥ ಮಾತನ್ನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಪ್ರತಿ ವರ್ಷವೂ ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗಿ ಇವತ್ತು ತೊಗರಿ ಬೆಳಿಲಾರ್ದೇ ರೈತರು ಕಂಗಾಲಾಗಿ ರೈತರು ತೊಗರಿ ಖರ್ಚು ಮಾಡಿದಂಥ ಬೀಜ ಗೊಬ್ಬರ ಸದಿ ತೆಗೆದು ಎಲ್ಲ ಲಾಗಡಿಗಳು ಮರಳಿ ಬರೆದಂಥ ಪರಿಸ್ಥಿತಿ ರೈತರಿಗೆ ಬಂದು ಒದಗ್ಯದ. ಸಗರ ನಾಡು ಅಂದರೆ ತೊಗರಿ ಬೆಳೆಯುವ ನಾಡು, ಮಲೆನಾಡು ಅಂದರೆ ತೆಂಗು ಬೆಳೆಯುವ ನಾಡು. ಆ ತೆಂಗು ಬೆಳೀತಕ್ಕಂಥ ಏನು ರೈತರಿಗೆ ಆ ತೆಂಗಿಗೆ ಬೀಳ್ತಕ್ಕಂಥ ರೋಗಗಳನ್ನು ಕಂಡುಹಿಡಿದು ಇವತ್ತು ಸರ್ಕಾರ ಅನುಕೂಲ ಮಾಡಿಕೊಟ್ಟದ ತೆಂಗು ಬೆಳೆಗಾರರಿಗೆ. ಆದರೆ ತೊಗರಿ ಬೆಳೆಗಾರ ರೈತರಿಗೆ ಇವತ್ತು ಒಳ್ಳೆಯ ಗುಣಮಟ್ಟದ ಬೀಜ ಸರ್ಕಾರ ವಿತರಣೆ ಮಾಡಲಿಲ್ಲ. ಅದೊಂದು ಕಳಪೆ ಮಟ್ಟದ ಬೀಜಗಳನ್ನು ವಿತರಣೆ ಮಾಡಿರೋದ್ರಿಂದ ಮಂಜಿನಿಂದ ತೊಗರಿ ಹಾಳಾಗ್ಲಿಕ್ಕತ್ತದ. ಪ್ರತಿ ವರ್ಷ ನೆಟೆ ರೋಗ ಬಂದು ಹಾಳಾಗ್ಲಿಕ್ಕತ್ತದ, ಗೊಡ್ಡು ರೋಗ ಬಂದು ಹಾಳಾಗ್ಲಿಕ್ಕತ್ತದ. ಒಂದು ಸುಮಾರು ಗಾಳಿ ಬೀಸಿದ್ರು ಆ ಗಾಳಿಗೂ ಇವತ್ತು ತೊಗರಿ ಹಾಳಾಗಿ ತೊಗರಿ ಬೆಳಿಲಾರ್ದಂಥ ಪರಿಸ್ಥಿತಿ ಇವತ್ತು ನಮಗೆ ಸಗರ ನಾಡಿನ ರೈತರಿಗೆ ಬಂದು ಒದಗ್ಯದ. ಅದಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನೆಂದರೆ, ಇವತ್ತು ಎಂತೆಂಥ ವಿಜ್ಞಾನಿಗಳು, ಈ ಒಳ್ಳೊಳ್ಳೆ ವಿಜ್ಞಾನಿಗಳು ಇದ್ದು ಇವತ್ತು ಚಂದ್ರಲೋಕಕ್ಕೆ ಹೋಗಿ ಬಂದು ಅಲ್ಲಿ ವಾಸ ಇದ್ದು ಬಂದು ಇದು ಮಾಡ್ತಕ್ಕಂಥದ್ದನ್ನು ಕಂಡು ಹಿಡ್ದಾರ. ಆದರೆ ದೇಶಕ್ಕೆ ಅನ್ನ ಬೆಳೆದು ಕೊಡುವ ರೈತನಿಗೆ ಒಂದು ಒಳ್ಳೆ ಬೀಜ ಕಂಡು ಹಿಡಿಬೇಕು. ಇವರು ಅಲಕ್ಷ್ಯ ಮಾಡ್ಲಕತ್ತಾರ ರೈತರ ಬಗ್ಗೆ. ಸರ್ಕಾರ ಇವತ್ತು ಕೆಟ್ಟ ಧೋರಣೆ, ಸರ್ಕಾರದ ಕೆಟ್ಟ ಧೋರಣೆಯನ್ನು ನಾವು ಖಂಡಿಸ್ತೀವಿ. ರೈತ ಇವತ್ತು ದೇಶಕ್ಕೆ ಬೆಳೆದು ಕೊಡ್ತಾನೆ ಅಂಥನಿಗೊಂದು ಒಳ್ಳೆ ಬೀಜ ಕಂಡು ಹಿಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದರೆ ಇದು ಎಂಥ ಸರ್ಕಾರ? ಮುಂದೆ ಮುಂಗಾರು ಬೆಳೆ ಜೂನ್ ತಿಂಗಳು ಬರುವವರೆಗೆ ಇವತ್ತು ಒಳ್ಳೆ ಬೀಜ ತೊಗರಿ ಬೀಜವನ್ನು ಕಂಡು ಹಿಡಿದು ರೈತರಿಗೆ ವಿತರಿಸಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯಿಸ್ತೇವೆ. ಸುಭಾಷ್ ಹೊಸಮನಿ, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಖಜಾಂಚಿ.